ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪ್ರತಿ ವೀಕೆಂಡ್ ಅಂತೆ ಈ ವೀಕೆಂಡು ನಮ್ಮೆಲ್ಲ ತರ್ಲೆಗಳು ಶಾಪಕ್ಕೆ ಗುರಿಯಾಗಿ ವಾಯ್ಸ್ ಡಬ್ಬಿಂಗ್ ಮಾಡ್ತಾರೆ. ನೀನು ಸರಸವಾಡುವ ಸಮಯದಲ್ಲಿ ನಿನ್ನ ರೂಪವೆಲ್ಲ ಕುರೂಪವಾಗಿ ಹೋಗಲಿ. ನಾನೇಕೊನು ನಿವಿ ನೆಲ ಹೊರ್ತೋ ನೇತ್ರಾವತಿ ಇದ್ದಂಗ ಅವಳೆ ಇವಳು ನಿವಿನ ಕ್ಯಾರೆಕ್ಟರ್ಗಳನ್ನೇ ಮರೆತು ಎಲ್ಲಾ ಸಿನಿಮಾಗಳ ರೀಕ್ರಿಯೇಟ್ ಮಾಡ್ತಾರೆ. ಮೇಡಮ್ ಎಲ್ಲ ರೆಡಿ ಇದಾರೆ, ಬನ್ನಿ. ಸಾಧು ಸರ್ ಏನಾಯ್ತು ಇಲ್ಲಿ? ನನಗೇನ್ ನೆನಪಿರುತ್ತೆ? ಹೋಮ ಕರ್ಕೊಂಡು ಹೋಗಿ ಅವಾಂತರ ಎಬ್ಬಿಸ್ತಾರೆ. ಅಪ್ಪ ನೋಡಪ್ಪ, ಇವಳೆ ಅಮೃತ. ಮಗ ಊಟ ಮೇಲೆ ಆಸ್ತಿ ಸೇರ್ಬೇಕು ಅಂತ ವಿಲ್ ಬರ್ತಿಟ್ಟಿದ್ದೀನಿ. ಅಷ್ಟ ತಾನೇ? ಅಪ್ಪ ಮಗ ಹುಡ್ತು. ಈ ಮಗ SLC ಆದ್ಮೇಲೆ ಆಸ್ತಿ ಸೇರ್ಬೇಕಂತ ವಿಲ್ ಬರ್ತಿಟ್ಟಿದ್ದೀನಿ. ಮಗನ ಎಷ್ಟು ಬಿಲ್ ಬರ್ತಿದ್ದೋ. ಪೊಲೀಸ್ ಅಂತ ಬಿಲ್ಡಪ್ ತಗೊಂಡು ಅಧ್ವಾನಕ್ಕೊಳಗಾಗ್ತಾರೆ. ಸರ್ನ ಕರಿಯೋ ಮ್ಯಾಟು ಚೆನ್ನಾಗಿ ಹೋಗಿ. ಏನ್ ತಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಟೋ, ಮನೇಲಿ ಕಾಲೋರ್ಸೋ ಮ್ಯಾಟು. ವಿಲೇಜ್ ವಿಸಿಟ್ ಅಂತ ಹೇಳಿ ಒಬ್ಬ ಫೇಮಸ್ ವ್ಯಕ್ತಿನ ರುಬ್ಬಿ ಬಿಸಾಕ್ತಾರೆ. ನಾನು ನಿರಂಜನ್ ದೇಶಪಾಂಡೆ. ನಾನೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಇದೆಲ್ಲದರ ಜೊತೆಗೆ ಎಲ್ಲರ ಮನ ಮುಟ್ಟುವಂತಹ ಭಾವನೆಗಳನ್ನ ಮರುಸೃಷ್ಟಿ ಮಾಡಿ ಅವ್ರಿಗೆ 2 ಲಂಗ್ಸು ತುಂಬಾ ಡ್ಯಾಮೇಜ್ ಆಗಿದೆ. ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು? 20 ಲಕ್ಷ ಖರ್ಚಾಗುತ್ತೆ. ಸೈಟ್ ತಗೊಳ್ಳೋ ದುಡ್ಡಲ್ಲೇ ಅಮ್ಮನ್ಗೆ ಆಪರೇಷನ್ ಮಾಡಿಸ್ಬಿಡನ್ವಾ? ಇಷ್ಟು ದಿನ ಹಣ ಎಲ್ಲ ಕೂಡಿಟ್ಟಿರೋದು ನಾವು ಹೊಸ ಮನೆ ತಗೋಬೇಕು ಅಂತ. ಅಷ್ಟಕ್ಕೂ ಆಪರೇಷನ್ ಮಾಡ್ಸಿದ್ರೆ ನಿಮ್ಮಮ್ಮ 100 ವರ್ಷ ಬದುಕಲ್ಲ. ಇವತ್ತೋ ನಾಳೆನೋ ಬಿತ್ತೋಗೋ ಮರ. ಲಕ್ಷ್ಮಿ, ಆಮೇಲೆ ನಾನು ಇದಕ್ಕೆ ಯಾವತ್ತೂ ಕಷ್ಟ ಕೊಡಕ್ಕೆ ಇಷ್ಟ ಪಡಲ್ಲ. ನಿಮ್ಮ ಈ ವೀಕೆಂಡ್ ನ ಟೋಟಲ್ ಆಗಿ ರಿಫ್ರೆಶ್ ಮಾಡೋದಕ್ಕೆ ರೆಡಿ ಆಗ್ತಾರೆ ಅಂತ ಹೇಳ್ತಾ ನಾವೀಗ ಶುರು ಮಾಡ್ತಾ ಇದೀವಿ. ಇದು ಪ್ರತಿ ವೀಕೆಂಡ್ ನ ರಿಯಲ್ ಎಂಟರ್ಟೈನ್ಮೆಂಟ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ನಮ್ಮ ವೇದಿಕೆಯ ಜಡ್ಜಸ್ ನ ಬರ್ಮಾಡ್ಕೊಳ್ಳೋ ಸಮಯ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್. Judges, welcome to Gitchi Giligili. Thank you. ಬಟ್ ಆಕ್ಚುಲಿ ನಾನು ಒಂದ್ ಮಾತು ಹೇಳಲೇಬೇಕು ಇವಾಗ. ಏನ್ ನೀವಿಬ್ರು ಇಷ್ಟು ಮಿಂಚ್ತಾ ಇದೀರಲ್ಲ, ಹೇಗೆ? ನಾವ್ ವಾರ ಮಿಂಚ್ತಾ ಇದೀವ್ರಿ. ಬಟ್ ಆಕ್ಚುಲಿ ಸಾಧು ಸರ್, ನಿಮ್ಮ ಈ ಔಟ್ಫಿಟ್ ನೋಡ್ತಾ ಇದ್ರೆ ಇಡೀ ಸೆಟ್ ಏನ್ ಹೇಳ್ತಾ ಇದೆ ಗೊತ್ತಾ ಸರ್? ಏನ್ ಹೇಳ್ತಾ ಇದೆ? ಈಗ ಈ ವಾರದ ವೀಕೆಂಡ್ ಕಥೆಗಳಿಂದ ಶುರು ಮಾಡುವಂತ ಸಮಯ. ಈ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ನಮ್ಮ ಗಿಚ್ಚಿ ಗಿಲಿಗಿಲಿನಲ್ಲಿ ನಮ್ಮ ಚಂದ್ರಪ್ರಭಾದು ಮದುವೆ ಆಯ್ತು, ಸಕ್ಸಸ್ ಆಗ್ಲಿಲ್ಲ. ಫಸ್ಟ್ ನೈಟ್ ಆಯ್ತು,
ಸಕ್ಸಸ್ ಆಗ್ಲಿಲ್ಲ. ಅದೇ ಡಿಪ್ರೆಷನ್ ಅಲ್ಲಿ ಈಗ ಚಂದ್ರಪ್ರಭಾ ಕೋಮಾಗ್ ಹೋಗಿದ್ದಾನೆ. ಈಗ ಕೋಮಾ ಅಲ್ಲಾದ್ರೂ ಸಕ್ಸಸ್ ಆಗತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ನಿವೇದಿತಾ, ಗೊಬ್ರ, ಅಮೃತ, ಬಸ್ಸು ಹಾಗೂ ಸುಷ್ಮಿತಾ ಅಂಡ್ ಕಾರ್ತಿಕ್. ಎಷ್ಟೊಂದು ಬಿರ್ದೇವೆ ಮೇಡಮ್ ನನಗೆ. ನಾನೇ ಏಯ್ ಅಲ್ಲಿ ನಮ್ಮಪ್ಪ ಸಾಯ್ತವನೆ, ಕಂಡು ಹಿಡಿಯೋದ್ರಲ್ಲಿ ಅರ್ಧ ಸ್ಕಿಟ್ ಮುಗಿಸ್ತಾವಳೆ ಅವಳು. ಆದ್ರೂ ಕಂಡಿಡಿಯಕ್ ಆಗ್ಲಿಲ್ಲ. ಇಲ್ಲಿ ನಾಳೆ ನ್ಯಾಣ ಹಾಕೊಂಡ್ ಸತ್ತಿರ್ತೀನಿ, ಬಂದು ಗೊಬ್ಬರ ಸತ್ತವನ ಕಂಡು ಹಿಡಿ. ಸೈಡ್ ನಿಂತ ಕ್ಯಾಮ್ರಾ ಕಾಣ್ತಾ ಇಲ್ಲ ನಾನು. ಸೈಡ್ ನಿಂತ ಕ್ಯಾಮ್ರಾ ಕಾಣ್ತಾ ಇಲ್ಲ ನಾನು. ಏನೇನು ಕ್ಯಾಮ್ರಾ ಆರ್ಟಿಸ್ಟ್ ನೀನು? ನಮ್ಮಪ್ಪ ಸಾಯ್ತವನೆ, ಹೋಗಿ ಟ್ರೀಟ್ಮೆಂಟ್ ಕೊಡು. ಒಂಚೂರು ಎದ್ದೇಳ್ಸಿ. ಎದಾಡ್ಸ್ತೀನಿ ಇರು. ಅಪ್ಪ ಎದ್ದೇಳಪ್ಪ. ಹೇಳ್ತೇಲ್ಲ ನಮ್ಮ ಅಪ್ಪ. ಯಾಕೆ? ಯಾಕಂದ್ರೆ ಸ್ಕಿಟ್ ಅಲ್ಲಿ ಇಷ್ಟೊತ್ತಾದ್ರೂ ಒಂದು ಡಬಲ್ ಮೀನಿಂಗ್ ಬಿದ್ದಿಲ್ವಲ್ಲ. ನಾನ್ ಎಚ್ಚರ ಮಾಡಿಸ್ತೀನಿ. ಡಾಕ್ಟರ್ ಹಿಯರ್. ಇವಾಗ ಎದ್ದೇಳ್ತಾರೆ ನೋಡು. ಸರೋಜಾ, ಸರೋಜಾ, ನಮ್ಮಪ್ಪ ಕೋಮಾದಿಂದ ಹೊರಗೆ ಬಂದ್ಬಿಟ್ಟ. ಅಯ್ಯೋ, ಬಂದ. ಸರೋಜಾ ಎಲ್ಲಿ? ಅಪ್ಪ ಸರೋಜ ಇರ್ಲಿ, ಫಸ್ಟ್ ನೀನು ಪ್ರೆಸಪ್ ಆಗಿ ಹೋಗಪ್ಪ. ಸರೋಜಾ ಯಾರ್ ಸರೋಜಾ? ಅಯ್ಯೋಳ್ ನಮ್ಮವ್ವ. ಇವನು 1985 ಕೋಮಾಗ ಹೋಗಕ್ ಮುಂಚೆ ಇತ್ತು. ಈ ಕೋಮದಿಂದ ಬಂದವನೇ, ಆದ್ರೆ ನಮ್ಮವನೇ ಸತ್ತೋಳೆ. ಓ, ಹಾಗಾಗಿ ಒಂದ್ ವಿಷಯ. ಏನ್ ಹೇಳಿ? ನಿಮ್ಮಪ್ಪ ಅವರು ನಾವೆಲ್ಲರೂ ಇನ್ನೂ 1985 ಇದೀವಿ ಅಂತ ಅನ್ಕೊಂಡಿದ್ದಾರೆ. ಹೌದಾ? ಅವ್ರಿಗೇನಾದ್ರೂ ನಾವೆಲ್ಲರೂ 2023 ಇದೀವಿ ಅಂತ ಗೊತ್ತಾದ್ರೆ ಇಷ್ಟು ವರ್ಷ ವೇಸ್ಟ್ ಆಗೋಯ್ತು ಅಲ್ಲ ಅನ್ನೋ ನೋವಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಅಂದ್ರೆ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಸತ್ತೋಯ್ತಾರ? ಅಯ್ಯೋ ಅಪ್ಪ, ಇನ್ನ ಮಧ್ಯರಾತ್ರಿ ಕರ್ಕೋಗಿ ನನ್ನ ಸುಸ್ತು ಮಾಡ್ತದ ಯಾರಪ್ಪ? ಸೂಪರ್ ರೀ ನೀವು. ಏನನ್ನೋಗ್ ಸುಸ್ಸು ಮಾಡದ? ಈಗಿನ ಕಾಲದಲ್ಲೂ ನಿಮ್ಮಪ್ಪನ್ ಕಂಡ್ರೆ ಎಷ್ಟು ಪ್ರೀತಿ ರೀ ನಿಮ್ಗೆ. ಯಾವ ಮಣ್ಣಗಟ್ಟಿ ಪ್ರೀತಿನೂ ಇಲ್ಲ. ನನ್ ಮಗ ಆಸ್ತಿ ಪತ್ರಕ್ಕೆ ಸೈನ್ ಹಾಕ ಮೂವ್ಮೆಂಟ್ ಎಲ್ಲ ಕೋಮಾಗ ಹೊಂಟದ. ಅದಕ್ಕೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಳ್ಬೇಕು ಅಂತ ಅವ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನಿನ್ ಜನ್ಮಕ್ಕೆ ಆಗಿದಾಗೋಯ್ತು, ನನ್ ಪೇಮೆಂಟ್ ಕೊಡಿ. ಯಾರ ಹತ್ರ ಕೇಳ್ತೀವಿ? ಹೋಗ್ ಚಾನೆಲ್ ಹತ್ರ ಕೇಳೋಗು. ನಾನೇ ಇನ್ವಾಯ್ಸ್ ಬರೆಯಕ್ಕಾಗದ, ಹಿಂದೆ ಮುಂದೆ ನಂಬರ್ಗಳು ಚೇಂಜ್ ಆಗಿ ನನ್ಗೆ ದುಡ್ಡು ಬರ್ತಾ ಇಲ್ಲ. ರೀ, ನಾನ್ ಕೇಳ್ತಿರೋದು ಡಾಕ್ಟರ್ ಪೇಮೆಂಟ್. ಕ್ಯಾರೆಕ್ಟರ್ ಪೇಮೆಂಟ್ ಎಸ್. ಎಷ್ಟು? ಇನ್ನೂರ. ಅಷ್ಟೇನಾ? ಅಲ್ಲ, ಇನ್ನೊಂದ್ 50 ಎಕ್ಸ್ಟ್ರಾ ಕೇಳಕ್ ಕೊಡ್ತೀನಿ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯಾ? ಏನ್ ಅವ್ನು ಮ್ಯಾನೇಜರ್ ಮಿಡಿದ್ಬಿಟ್ಟವಳು ಇವಳು.
ಸರೋಜಾ ಅಪ್ಪ ಸರೋಜಾ ಅಪ್ಪ ಅಪ್ಪ ಇನ್ನೆಲ್ಲಪ್ಪ ನಿಮ್ ಸರೋಜ ನೋಡಲಿ ಅವಳೆ ನಿನ್ ಹೆಂಡತಿ. ಈ ಫೋಟೋ ನೋಡಿದ್ರೆ ನಾನೇ ಕೋಮಾಗ ಹೋಗ್ಬಿಡ್ತೀನಿ ಕಣೋ. ಅವ್ವ 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 ನಾನು ಕುಡ್ದ ಗ್ಯಾನ್ದಲ್ಲಿ ಇದ್ದೇಳ ನಮ್ಮ ಮದುವೆ ಆಗಿಲ್ಲ. ನಾನು ಕುಡ್ದ ಗ್ಯಾನ್ದಲ್ಲಿ ಇದ್ದೇಳ ನಮ್ಮ ಮದುವೆ ಆಗಿಲ್ಲ. ಇವಳು ನನ್ನ ಹೆಂಡತಿ ಆಗ ಸಾಧ್ಯ ಇಲ್ಲ. ಎಲ್ಲಿದೆ ಸರೋಜ? ಈ ಹಾರ್ಟ್ ಅಟ್ಯಾಕ್ ಇಟ್ಕೊಂಡು ಎದುರಿಸ್ತಾವನಲ್ಲ. ಅಯ್ಯೋ ಸರೋಜ ಎಲ್ಲೋಗಿಲ್ಲಪ್ಪ. ಅವ್ವ ಇಲ್ಲಿ ಅಂಗಡಿಗೆ ಹೋಗಳೆ ಬತ್ತಾಳೆ. ನನಗ್ ನಂಬಿಕೆ ಇಲ್ಲ. ಫೋನ್ ಮಾಡ್ಕೊಡು. ಅಯ್ಯೋ ಈಗ ಫೋನ್ ಮಾಡಕ್ಕಿಲ್ಲ, ನೀನ್ ಒಳಗೋಗಿರು, ನಾನು ಮಾಡ್ತೀನಿ, ಆಮೇಲೆ ಕರೆಸ್ತೀನಿ. ಒಬ್ರ ನಿಮ್ಮಪ್ಪ ಬಾತ್ರೂಮ್ಗೂ ಛತ್ರಿ ಇಟ್ಕೊಂಡು ಹೋಯ್ತಾನಲ್ಲ. ಎಲ್ಲ ತಾವು ಛತ್ರಿ ಇಟ್ಕೊಂಡೆ ಬದುಕಿರೋದು ಅವನು. ಅಲೋ ನೋಡು, ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ. ನೀನು ಬೇಗ ಕಾಟನ್ ಸೀರೆ ಹಾಕೊಂಡು ಬಂದ್ಬಿಡು. ಏನು ಗೋಲ್ಡನ್ ಬಜಾರ್ ಮುಂದೆ ಡ್ಯಾನ್ಸ್ ಮಾಡಿದ್ಯಲ್ಲ, ಇತ್ತಪ್ಪ. ಅಶೋಶು ಯಾಕೋ ಏನಾಯ್ತು ಇಷ್ಟು ಟೆನ್ಷನ್ ಅಲ್ಲಿ ಇದ್ಯಾ? ಏನ್ ವಿಷಯ ಗೊತ್ತಾ? 1985ರಲ್ಲಿ ಕೋಮಾಗ ಹೋಗಿದ್ದ ನಮ್ಮಪ್ಪ ವಾಪಸ್ ಬಂದ್ಬಿಟ್ಟವನೆ. ಯಾವ ಬಸ್ಸಲ್ಲಿ ಬಂದ್ರು? ಮಂಗಳ ಟ್ರಾವೆಲ್ಸ್ ಅಲ್ಲಿ ಬಂದವನೆ. ನೀನು 1975ರಲ್ಲಿ ಇದೆಯಾ, ಈಗ ರಾತ್ರಿ ಮಳಗಿ ಬೆಳಿಗ್ಗೆ ಎದ್ದಿ ಅಂತ ನಾವು ಕನ್ವಿನ್ಸ್ ಮಾಡ್ಬೇಕು ಅಷ್ಟೇ. ವೆರಿ ಸಿಂಪಲ್ ಅಲ್ವಾ? ನಾನ್ ಮಗನ್ ಮಾಡ್ತೀನಿ. ನನ್ ಮಗ್ಲಾ? ಇಲ್ಲ, ನೀನ್ ಅವನ ಹೆಂಡತಿ ಮಾಡು. 60 ವರ್ಷದ ಮುತ್ತನ್ಗೆ 20 ಇಯರ್ಸ್ ಹುಡುಗಿ ಹೆಂಡತಿನ? ನೋ ವೇ, ಚಾನ್ಸೇ ಇಲ್ಲ. ಗಿಲಿ ರನ್ನರ್ ಅಪ್ ಆದ್ಮೇಲೆ ಎಷ್ಟು ಚಾನ್ಸ್ ಸಿಕ್ತು ನಿನ್ಗೆ? ಒಂದು ಇಲ್ಲ. ಮತ್ತೆ ಈ ಕೊಟ್ಟಿರೋ ಚಾನ್ಸ್ ನ ಬಳಸ್ಕೋ. ನೀನು ಟೆಂಪ್ರವರಿ ಹೆಂಡತಿಯಾಗಿರು, ಪೂರ್ಣ ಪ್ರಮಾಣವಾಗಿ ಹಾಕ್ಬಿಡ. ನಮ್ಮಪ್ಪ ಸರಿ ಇಲ್ಲ ಅವನು. ಯಾರು? ಅಪ್ಪ ಅವಾಗಿಂದ ಅಪ್ಪ ಅಂತಿಲ್ಲ. ಯಾರಲ್ಲ ನೀನು? ನಾನ್ ಕಡಪ್ಪ ನಿನ್ ಮಗ. ಇಂತ ದುರಂತ ಆಗಿರೋದೇ ನನಗ್ ನೆನ್ಪಿಲ್ಲ. ನೀನು ಮಲಗುಟ್ಟಲ್ಲ ಮರ್ತೋಗಿದ್ದಿ ಕಣಪ್ಪ. ಹಂಗಂಗೆ ಅವರು ಗೊತ್ತು ಕಣ. ಯಾರು? ನನ್ನ ಹೆಂಡತಿ.